ನಾವು ಕ್ರಿಕೆಟ್ ಸೀಕ್ರೆಟ್ನ ತಿಳ್ಕೊಂಡ್ರೆ ಅಷ್ಟೇ ಏನು ಪ್ರಯೋಜನ, ಅದನ್ನು ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಆಗಬೇಕಲ್ವಾ. ಕೈ ಚೇಂಜ್ ಆಗ್ತಿಲ್ಲ, ನನ್ನ ಶೋಲ್ಡರ್ ಅಲೈನ್ಮೆಂಟ್ ಚೇಂಜ್ ಆಗ್ತಿರೋದು, ಇದನ್ನು ಅಲೈನ್ಮೆಂಟ್ ಅಂತೀವಿ. ಇದು ನೋಡೋದಕ್ಕೆ ಡೇಲ್ ಸ್ಟೈಲ್ ಅನ್ಸ್ಬೋದು. ಎವ್ರಿ ಬೌಲರ್ ಇಸ್ ಡಿಫ್ರೆಂಟು, ಎವ್ರಿ ಬೌಲಿಂಗ್ ಆ್ಯಕ್ಷನ್ ಇಸ್ ಡಿಫ್ರೆಂಟು. ಇಲ್ಲಿ ಕಲಿತಾ ಇರೋದು ಇಲ್ಲಿ ಇದನ್ನು ಸೈಡ್ ಆನ್ ಅಂತೀವಿ, ಇದು ಸೆಮಿ ಸೈಡ್ ಆನು, ಇದು ಫ್ರಂಟ್ ಮುಂದೆ ಅಂತ ಹೇಳ್ತೀವಿ. ಕಣ್ಮುಂದೆ ಅಂದರೆ ಅಲ್ಲಲ್ಲ, ಇಲ್ಲಲ್ಲ, ಇಲ್ಲಿ ಇಲ್ಲಿ. ವೆಲ್ಕಮ್ ಬ್ಯಾಕ್, ದಿಸ್ ಇಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್ಸ್. ಸೊ ಲಾಸ್ಟ್ ವೀಕು ನಾವು ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಗ್ರಿಪ್ ಹೇಗೆ ಇಟ್ಕೋಬೇಕು, ಔಟ್ ಸ್ವಿಂಗ್ ಗ್ರಿಪ್ ಹೇಗೆ ಇಟ್ಕೋಬೇಕು, ಇನ್ ಸ್ವಿಂಗರ್ ಗ್ರಿಪ್ ಹೇಗೆ ಇಟ್ಕೋಬೇಕು, ನಾರ್ಮಲ್ ಬೇಸಿಕ್ ಗ್ರಿಪ್ ಹೇಗೆ ಇಟ್ಕೋಬೇಕು, ಹಾಗೆ ಯಾವ ರಿಸ್ಟ್ ಪೊಸಿಷನ್ ಇದ್ದರೆ ಯಾವುದೇ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತು ನಾವು ತಿಳ್ಕೊತಾ ಇರೋದು ಆ್ಯಕ್ಚುಲಿ ಈಗ ನಾವು ಕ್ರಿಕೆಟ್ ಸೀಕ್ರೆಟ್ನ ತಿಳ್ಕೊಂಡ್ರೆ ಅಷ್ಟೇ ಏನು ಪ್ರಯೋಜನ, ಅದನ್ನು ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಆಗಬೇಕಲ್ವಾ. ಸೊ ನಮ್ಮ ಉದ್ದೇಶನೇ ನಮ್ಮ ಹಳ್ಳಿ ಕಡೆ ಇರೋಂಥ ಈಗ ಬರ್ತಿರೋಂಥ ಪ್ರತಿಭೆಗಳಿಗೆ ನಮ್ಮ ಕೈಲಾದಂಥ ಒಂದು ಟೆಕ್ನಿಕಲ್ ಸಪೋರ್ಟ್ ಕೊಡಬೇಕು ಅಂತಲೇ ಈ ಸೀರೀಸ್ ನಡೆಸ್ತಾ ಇರೋದ್ರಿಂದ ನನ್ನ ಎಕ್ಸ್ಪರ್ಟೀಸು ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸಿಂಪಲಾಗಿ ಹೇಳ್ಕೊಡೋಂಥದ್ದು. ಸೊ ಸ್ಪೆಸಿಫಿಕ್ಕಾಗಿ ಯಾಕೆ ಅಂದರೆ ನಾವು ಮಾಡ್ತಾ ಇರೋಂಥ ವೀಡಿಯೋದಲ್ಲಿ 10 ವರ್ಷದ ಮಗು ಕೂಡ ನೋಡ್ತಾ ಇದ್ದರೆ ಕಲಿಬೇಕು, ಅಷ್ಟೇ ಸಿಂಪಲಾಗಿ ಹೇಳ್ಕೊಡ್ಬೇಕು ಅನ್ನೋದೇ ಉದ್ದೇಶ ಆಗಿರೋದ್ರಿಂದ ಈಗ ಒಂದು ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಗ್ರಿಪ್ಪಿಗೆ ಇಟ್ಕೊಂಡ್ವಿ ಅಂತ ಕಲ್ತ್ವಿ. ಬಟ್ ಇವಾಗ ಬೌಲಿಂಗ್ ಆ್ಯಕ್ಷನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಸ್ಟೇಜ್ ಬರೋದೆ ನಮ್ಮ ಲೋಡಿಂಗು. ಸೊ ನಾವು ಹೇಗೆ ಲೋಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕೈ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇದು ಈಗ ಲೋಡ್ ಮಾಡಿದ್ರೆ ಬೇರೆ ಕೈ ಎಲ್ಲೋ ಹೋಗುತ್ತೆ ಕೈ, ಈಗ ಲೋಡ್ ಮಾಡಿದ್ರೆ ಇನ್ನೆಲ್ಲೋ ಹೋಗುತ್ತೆ ಕೈ. ಸೊ ಅದರಿಂದ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಬೇಸಿಕ್ ಒನ್ನು ನೀವು ಅರ್ಥ ಮಾಡ್ಕೋಬೇಕು, ನೀವು ಕಲಿಬೇಕು. ಸೊ ಅದಾದಮೇಲೆ ಚಿಕ್ಕ ಪುಟ್ಟ ಆಲ್ಟ್ರೇಷನ್ ಖಂಡಿತ ಇದ್ದೇ ಇರುತ್ತೆ. ನಾವು ಲೋಡಿಂಗ್ ಅಂತ ಬಂದಾಗ ಕಣ್ಣು ಮುಂದೆ ಅಂತ ಹೇಳ್ತೀವಿ. ಕಣ್ಣು ಮುಂದೆ ಅಂದರೆ ಅಲ್ಲಲ್ಲ, ಇಲ್ಲಲ್ಲ, ಇಲ್ಲಿ ಇಲ್ಲಿ ಇಲ್ಲ ಹತ್ರ, ಅಥವಾ ಕಣ್ಣು ಕೆಳಗಡೆ ಇಲ್ಲಿ ಇಲ್ಲಿ ಹತ್ರ ಇದ್ದಷ್ಟು ಒಳ್ಳೆಯದು. ಎಲ್ಬೋ ತುಂಬ ಆಚೆ ಹೋಗೋದು ಬೇಡ, ಆಚೆ ಹೋದರೆ ಬಾಲ್ ಇಲ್ಲಿಂದ ಕೈ ಇಲ್ಲಿ ಹೋಗುತ್ತೆ. ಬೇರೆ ಆ್ಯಕ್ಷನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಒಳ್ಳೆ ಆ್ಯಕ್ಷನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದಕ್ಕೆ. ಸೊ ಹಿಂಗೂ ಬೇಡ, ಇಲ್ಲಿಂದ ಇಲ್ಲಿ ಸ್ಟಕ್ ಆಗ್ತೀವಿ. ಸೊ ಇಲ್ಲಿ ಎಲ್ಬೋ ಸ್ಟ್ರೈಟು ಇಲ್ಲಿ ಹೀಗೆ. ಸೊ ಈಗ ಹೋಲ್ಡ್ ಮಾಡಿ. ನಾನ್ ಬೌಲಿಂಗ್ ಆರ್ಮ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಇದು ಆಪ್ಷನಲ್ಲು. ಯಾಕೆ ಅಂದರೆ ನಿಮ್ಮ ಬೌಲಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ನಿಮಗೆ ಬೌಲಿಂಗ್ ಸ್ಟೈಲಲ್ಲಿ ಸೈಡ್ ಆನ್ ಬೌಲರ್, ಸೆಮಿ ಸೈಡ್ ಆನ್ ಬೌಲರ್, ಫ್ರಂಟ್ ಆನ್ ಬೌಲರ್ ಅಂತ ಇರ್ತಾರೆ. ಮಿಕ್ಸ್ಡ್ ಆ್ಯಕ್ಷನ್ನು ಅಂತಾರೆ, ಅದು ತುಂಬ ತಪ್ಪು ಅದು. ಸೊ ತುಂಬ ಕಾಂಪ್ಲಿಕೇಟೆಡ್ ವಿಷಯ ಅದು. ಸೊ ಅದಕ್ಕೆ ಬಂದಾಗ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ನನ್ನ ಬ್ಯಾಕ್ ಫುಟ್ಟು ಯಾವ ಥರ ಇದೆ ಅಂತ. ಸೊ ಇಲ್ಲಿ ಇದನ್ನು ಸೈಡ್ ಆನ್ ಅಂತೀವಿ, ಇದು ಸೆಮಿ ಸೈಡ್ ಆನು, ಇದು ಫ್ರಂಟ್ ಆನು. ಸೊ ಇದು ಇವಾಗ ಸದ್ಯಕ್ಕೆ ತಿಳ್ಕೊಳ್ಳಿ, ಯಾಕೆಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಲೋಡಿಂಗ್ನ. ಸೊ ಇದು ಕೂಡ ಮ್ಯಾಟ್ರ್ ಆಗುತ್ತೆ, ಯಾಕೆಂದರೆ ನಾವು ಲೋಡಿಂಗಲ್ಲೇ ಒಂದು ಸ್ಟೆಪ್ ಮುಂದೆ ಹೋಗ್ತಾಯಿದ್ದೀವಿ ಇಲ್ಲಿ. ಸೊ ಫಸ್ಟ್ ಸ್ಟಾರ್ಟಿಂಗು ಫ್ರಂಟ್ ಆನ್ ಇದ್ದರೆ ಇಲ್ಲಿ ಇಟ್ಕೊಳ್ಳಿ, ಇಲ್ಲಿಂದ ಮೂವ್ ಮಾಡ್ಬೋದು ಕೈನ ಮೇಲೆ. ಸೊ ಇಲ್ಲಿ ನಡೆಯುತ್ತೆ, ಇಷ್ಟು ನಡೆಯುತ್ತೆ. ಇಲ್ಲಿಂದ ಇಂಡಿವಿಜುವಲ್ ಬೌಲಿಂಗ್ ಸ್ಟೈಲ್ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಸುಮ್ಮನೆ ಐಡಿಯಾ ಅಲ್ಲ, ಇದು ಐಡಿಯಾ ಬರೋದಕ್ಕೆ ಲೋಡಿಂಗೇ ಮಾಡ್ತಿರೋದ್ರಿಂದ ಸ್ಪೆಸಿಫಿಕ್ಕಾಗಿ ಸುಮ್ಮನೆ ಒಂದು ಐಡಿಯಾ ಬರೋದಕ್ಕೆ. ತುಂಬ ಇಲ್ಲೂ ಬೇಡ, ಇದು ಕೈ ಸಿಗಲ್ಲ ಅದಕ್ಕೆ, ಇಲ್ಲೂ ಬೇಡ ಅದಕ್ಕೆ. ಸೊ ಇಲ್ಲಿ ಇದು ನೋಡೋದಕ್ಕೆ ಡೇಲ್ ಸ್ಟೈಲ್ ಅನ್ಸ್ಬೋದು. ಎವ್ರಿ ಬೌಲರ್ ಇಸ್ ಡಿಫ್ರೆಂಟು, ಎವ್ರಿ ಬೌಲಿಂಗ್ ಆ್ಯಕ್ಷನ್ ಇಸ್ ಡಿಫ್ರೆಂಟು. ಇಲ್ಲಿ ಕಲಿತಾ ಇರೋದು ಬೇಸಿಕ್ ಕಲ್ತ ಮೇಲೆ ಹೆಂಗೆ ಬೇಕಾದ್ರೂ ನಾವು ಅದ್ರ ಜೊತೆ ಟೆಕ್ನಿಕಲಿ ಆಟ ಆಡ್ಬೋದು. ಸೊ ಬೇಸಿಕ್ ಒಂದು ಹೇಳ್ತಾ ಇರೋದ್ರಿಂದ ಇದು ಇನ್ ಕೇಸ್ ನೀವು ಫುಟ್ನ ಫಾಲೋ ಮಾಡಿದರೆ ಇದು ಫ್ರಂಟ್ ಆನ್ಗೆ. ಅದೇ ನಾನು ಸೆಮಿಗೆ ಹೋಗ್ತೀನಿ ಅಂದರೆ ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿಂದ ನನ್ನ ಕೈ ಚೇಂಜ್ ಆಗ್ತಿಲ್ಲ, ನನ್ನ ಶೋಲ್ಡರ್ ಅಲೈನ್ಮೆಂಟ್ ಚೇಂಜ್ ಆಗ್ತಿರೋದು, ಇದನ್ನು ಅಲೈನ್ಮೆಂಟ್ ಅಂತೀವಿ. ಸೊ ನನ್ನ ಶೋಲ್ಡರ್ ಲೈನ್ ಮಾತ್ರ ಚೇಂಜ್ ಆಗ್ತದೆ, ಕೈ ನನ್ನ ಕಣ್ಮುಂದೇನೇ ಇದೆ ಇದು. ಸೊ ಇಲ್ಲಿಂದ ನಾನು ಕೈ ಚೇಂಜ್ ಮಾಡ್ತಿಲ್ಲ, ಅಲೈನ್ಮೆಂಟ್. ಬ್ಯಾಕ್ ಫುಟ್ ನೋಡಿ ಸೆಮಿ. ಇನ್ನು ಸೈಡ್ ಆನ್ಗೆ ಹೋದಾಗ ನೋಡ್ಬೋದು ನನ್ನ ಕಣ್ಮುಂದೆನೇ ಇದೆ, ನಾನು ನೋಡ್ತಾ ಇಲ್ಲದೆ ಇರ್ಬೋದು ಬಾಲ್ನ, ಬಟ್ ಹತ್ರನೇ ಇದೆ. ಸೊ ಇಲ್ಲಿ ಅಲೈನ್ಮೆಂಟ್ ಏನಾಯ್ತು ನಂದು ಹಿಂಗೆ ಚೇಂಜ್ ಮಾಡಿದೆ. ಸೊ ಈಗ ನಾನು ಸೈಡ್ ಆನ್ ಬೌಲರ್ ಆದ್ರೂ ನನಗೆ ಇಲ್ಲಿ ನನ್ನ ಅಲೈನ್ಮೆಂಟ್ ಚೇಂಜ್ ಆಗ್ತಿದೆ ಹೊತ್ತು ಶೋಲ್ಡರು, ಕೈ ಚೇಂಜ್ ಮಾಡ್ತಿಲ್ಲ. ಸೊ ಹೀಗೆ ಲೋಡಿಂಗ್ ಇಲ್ಲಿಂದ ಹೋಗುತ್ತೆ ಕೈ, ಇಲ್ಲಿಂದ ಮೇಲೆ ಹೋಗುತ್ತೆ. ನಾನ್ ಬೌಲಿಂಗ್ ಹಂಗೆ ಬಂದಾಗ ಅದ್ರ ಬಗ್ಗೆ ವರ್ಕ್ ಮಾಡೋಣ. ಸೊ ಲೋಡಿಂಗ್ ಸ್ಟ್ರಾಂಗ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡೋದು, ಹೋಲ್ಡ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಿ. ಲೋಡಿಂಗ್ ಪೊಸಿಷನಲ್ಲಿ ಮಸಲ್ ಮೆಮರಿ ಬಿಲ್ಡ್ ಆಗಲಿ, ಹೋಲ್ಡ್ ಮಾಡಿ. ಆಮೇಲೆ ಸೊ ಗುಡ್ ಲಕ್, ಪ್ರಾಕ್ಟೀಸ್ ಮಾಡಿ. ತುಂಬ ಈಸಿಯಾಗಿರೋದ್ರಿಂದ ಇದು ನೀವು ಆರಾಮಾಗೆ ಮಿನಿಮಮ್ 100 ಮ್ಯಾಕ್ಸಿಮಮ್ ಒಂದು 500 ಟೈಮ್ಸು ಮಾಡ್ಬೋದು ಎವ್ರಿ ಡೇ. ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದಿನ ಮಾಡಿದೆ ಇನ್ನೊಂದು ದಿನ ಮಾಡಲಿಲ್ಲ ಅಂದರೆ ಅದು ಎಫೆಕ್ಟಿವ್ ಆಗೋಲ್ಲ. ಅಷ್ಟು ಈಸಿ ಅಲ್ಲ ಕಲಿಯೋದಕ್ಕೆ. ಕನ್ಸಿಸ್ಟೆಂಟಾಗಿ ಕಲಿತಾ ಇದ್ರೇ ಒಂದು ನಮ್ಮ ಮಸಲ್ ಮೆಮರಿ ಕೂಡ ಇಂಪ್ರೂವ್ ಆಗೋದು, ಬೌಲಿಂಗ್ ಆ್ಯಕ್ಷನ್ ಕೂಡ ಅಷ್ಟೇ
ಚೆನ್ನಾಗಾಗೋದು. ಸೊ ಆಲ್ ದಿ ಬೆಸ್ಟ್. ಮತ್ತೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ.